ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 1,00,000 ಲೀಡರ್ ಗೆಲ್ತಾರೆ ಅಂತ ತಿಳ್ಕೊಂಡಿದ್ದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 1,00,000 ಲೀಡರ್ ಗೆಲ್ತಾರೆ ಅಂತಿದ್ದೆ. ಇವತ್ತು ಜನರ ವಿಶ್ವಾಸ ನೋಡಿದ್ರೆ ಸ್ವಾಭಿಮಾನದ ಮತದಾರರು ಮಂಡ್ಯದವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಯಾವಾಗಲೂ ಕೂಡ ಸ್ವಾಭಿಮಾನಕ್ಕೆ ಗೌರವನ ಕೊಟ್ಟಿದ್ದವರು. ಅವರ ನಾಯಕತ್ವ, ಅವರ ಪಾರಿಪತ್ಯನ ಮಂಡ್ಯದವರು ಯಾರಿಗೂ ಬಿಟ್ಕೊಡ್ಲಿಲ್ಲ. ಇದು ಟೂರಿಂಗ್ ಟ್ಯಾಕಿಸ್ ರಾಜಕಾರಣ ಅಲ್ಲ, ಇದು ಇಲ್ಲ ಸಿನಿಮಾ ರಾಜಕಾರಣ ಅಲ್ಲ, ಇದು ಬದುಕಿನ ರಾಜಕಾರಣ. ಮಂಡ್ಯ ಯಾವತ್ತೂ ಕೂಡ ಅವರು ಅವರ ನೆಲಕ್ಕೆ, ಅವರ ಜಲಕ್ಕೆ ಹೋರಾಟ ಮಾಡಿದಂಥ ಧೀಮಂತ ನಾಯಕರನ್ನ ಹುಟ್ಟುದಾಕದಂಥ ಒಂದು ಸ್ಥಳ. ಸೊ ಅವರ ಸ್ವಾಭಿಮಾನ, ಆ ಮಂಡ್ಯ ಕ್ಷೇತ್ರದ ಮತದಾರರು ಮಂಡ್ಯದವ್ರಿಗೆ ಓಟ್ ಹಾಕಿ ಅವ್ರಿಗೆ ಗೌರವನ ಕೊಡ್ತಾರೆ. ಒಳ್ಳೆ ಉದ್ಯಮಿ, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಂತ ಒಂದು ದೊಡ್ಡ ಕುಟುಂಬ. ಬೆಂಗಳೂರಿನಲ್ಲಿ ಹೋಗಿ, ನಾಗಮಂಗಲದಿಂದ ಹೋಗಿ, ಮಂಡ್ಯದಿಂದ ಹೋಗಿ ಕೊಟ್ಟಂತ ಕುಟುಂಬ. ಒಬ್ಬ ಸಣ್ಣ ವೆಂಕಟರಮಣ ಗೌಡ ತಿರುಪತಿ ತಿಮ್ಮಪ್ಪನ ಹೆಸರು. ಇವತ್ತು ಅವರು ಗೆದ್ದೇ ಗೆಲ್ತಾರೆ, ವಿಶ್ವಾಸ ಇದೆ. ಖಂಡಿತ ಅದು ವರ್ಕೌಟ್ ಆಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ಸಹಾಯ ಮಾಡಿದ್ದೆ, ಆದರೆ ಜನ ವೋಟ್ ಕೊಡ್ಲಿಲ್ಲ. ಇವತ್ತು ಅದಕ್ಕೆ ನಾವು ತೀರ್ಮಾನ ಮಾಡಿದೋ, ಹೊರಗಡೆಯವ್ರಿಗೆ ಯಾರಿಗೂ ಕೊಡೋದ್ರ ಅರ್ಥ ಇಲ್ಲ, ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ. 8 ಒಕ್ಕಲಿಗರಿಗೆ, 8 ಯಾವಾಗೂ ಕೊಟ್ಟಿಲ್ಲ. ನನ್ನ ನಾಯಕತ್ವದಲ್ಲಿ 8 ಜನ ಒಕ್ಕಲಿಗರಿಗೆ, ಮೈಸೂರಲ್ಲಿ ಒಕ್ಕಲಿಗರು ಕೊಟ್ಟಿದ್ದೀವಿ, ಬೆಂಗಳೂರು ನಗರದಲ್ಲಿ 2 ಒಕ್ಕಲಿಗರು ಕೊಟ್ಟಿದ್ದೀವಿ, ಸೌಮ್ಯ ರೆಡ್ಡಿಗೆ ಮತ್ತು ನಮ್ಮ ರಾಜೀವ್ ಗೌಡ್ರಿಗೆ, ಅಲ್ಲಿ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದೀವಿ. ಒಟ್ಟು 8 ಜನ ಒಕ್ಕಲಿಗರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಬಹಳ ಸಂತೋಷ. ಆ ಧರ್ಮ ಯುದ್ಧಕ್ಕೇನೆ ಯಾರು ತನಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು, ಯಾರು ಪ್ರಧಾನಿ ಮಂತ್ರಿ ಮಾಡಿದ್ರು, ಯಾರಿಗೆ ಅಧಿಕಾರ ಕೊಟ್ಟರು, ಅದನ್ನ ಕರ್ಮಭೂಮಿ ಅಂತಿದ್ದವರು ಆ ಕರ್ಮಭೂಮಿನ ಬಿಸಾಕ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.